ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ನಾಗರಾಜ್ ಹುಲಿಹಳ್ಳಿ. ನನ್ನ ಇವತ್ತಿನ ಪಯಣ ಎಲ್ಲಿಗಪ್ಪ ಅಂದರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿನಗಳಾಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ. ವಿಡಿಯೋಸ್ ಇದ್ದಾವೆ, ಬಟ್ ಎಡಿಟ್ ಮಾಡಿ ಹಾಕೋದಾಗ್ತಿಲ್ಲ ನನ್ನ ವೈಯಕ್ತಿಕ ಕಾರಣಗಳಿಂದ. ಬನ್ನಿ ಇನ್ಮೇಲೆ ರೈಡ್ ಶುರು ಮಾಡೋಣ. ನಮ್ಮೂರು ಅಂದರೆ ಹುಲಿಹಳ್ಳಿಯಿಂದ ಕೊಟ್ಟೂರು 78 ಕಿಲೋಮೀಟ್ರ್ ಇದೆ. ನಮ್ಮೂರಿಂದ ಕೊಟ್ಟೂರು ತಲುಪೋಕ್ಕೆ 2 ಗಂಟೆ ಬೇಕಾಗುತ್ತೆ. ತೇರಿರೋದು 4 ಗಂಟೆಗೆ. ಸಮಯ ಇವಾಗ ಹತ್ತತ್ರ 2 ಗಂಟೆ ಆಗ್ತಾ ಬಂತು. ಬನ್ನಿ ನಮ್ಮ 2 ತಾಸುಗಳ ಪ್ರಯಾಣ ಹೇಗಿರುತ್ತೆ ಅಂಥೇಳಿ ನೋಡೋಣ. ರಾಣೆಬೆನ್ನೂರಿಂದ ಹರಿಹರ ರೋಡ್ ಮೂಲಕನೂ ನಾವು ಕೊಟ್ಟೂರು ತಲುಪೋದು. ಆದರೆ ಅದು ಬಳಸ್ಕೊಂಡು ಹೋಗೋದಂಗೆ ಆಗುತ್ತೆ. ಅದಕ್ಕಾಗಿ ಹರಿವಿ ಗಂಗಾಪುರ ರೋಡ್ ನಾವು ಇವಾಗ ತೊಗೊತಿರೋದು. ಬನ್ನಿ ಇವಾಗ ರಾಣೆಬೆನ್ನೂರಿಗೆ ಹೋಗಿ ರಾಣೆಬೆನ್ನೂರಿಂದ ನಮ್ಮ ಮಾವ ಬರ್ತಿದ್ದಾರೆ ಜೊತೆಗೆ. ಅವ್ರನ್ನೂ ಕೂಡ ಕರ್ಕೊಂಡು ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವ ನೋಡ್ಕೊಂಡು ಬರೋಣ ಅಂಥೇಳಿ ಹೋಗ್ತಿದ್ದೀವಿ. ಬನ್ನಿ ಯಾವ ಥರ ಇರುತ್ತೆ ನಮ್ಮ ಪ್ರಯಾಣ ಅಂಥೇಳಿ ನೋಡ್ತಾ ಹೋಗೋಣ. ನಮ್ಮ ರಾಜ್ಯದಲ್ಲಿಯೇ 2ನೇ ಬಹುದೊಡ್ಡ ರಥೋತ್ಸವ ಅಂದರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ. ನಾನು ಇದೇ ಮೊದಲ ಬಾರಿಗೆ ಈ ರಥೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೇಗಿರುತ್ತೆ ರಥೋತ್ಸವ ನೋಡ್ಕೊಂಡು ಬರೋಣ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಿ ಇರುವ ಕೊಟ್ಟೂರು ಎಂಬ ಊರಿಗೆ ಇವಾಗ ತಲುಪಿದೆವು. ನೋಡ್ಬೋದು ಜನ ಪಾದಯಾತ್ರೆಯ ಮೂಲಕ ದಿವ್ಯ ಸನ್ನಿಧಿಗೆ ಅಂದರೆ ದೇವಾಲಯಕ್ಕೆ ಕಾಲ್ನಡಿಗೆಯ ಮೂಲಕ ಹೋಗ್ತಾ ಇರೋದು. ಅಪಾರ ಭಕ್ತರನ್ನು ಹೊಂದಿದಂತಹ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ನಿಜವಾಗ್ಲೂ ತುಂಬಾ ಬಹುದೊಡ್ಡ ರಥೋತ್ಸವ ಅಂತಲೇ ಹೇಳ್ಬೋದಿದು. ಶ್ರೀ ಗುರು ಕೊಟ್ಟೂರೇಶ್ವರ ನಾಡಿಗೆ ಸುಸ್ವಾಗತ. ಶ್ರೀ ಕ್ಷೇತ್ರ ಕೊಟ್ಟೂರು. ನೋಡ್ಬೋದು ಜನ ತಮ್ಮ ವಾಹನಗಳ ಮೂಲಕ ಪಾದಯಾತ್ರೆ ಮೂಲಕ ಬರ್ತಿರೋದನ್ನು. ನಮ್ಮ ಗಾಡಿಯನ್ನು ಸೈಡ್ಗೆ ಹಾಕಿ ನಾವು ಕೂಡ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂಥೇಳಿ. ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಸರ್ವರಿಗೂ ಮುಕ್ತ ಪ್ರವೇಶವನ್ನು ಮತ್ತು ದರ್ಶನವನ್ನು ಕೊಡುವಂತಹ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಸೇರಿರೋ ಜನನ ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದು ಹೇಳಿ. ಬನ್ನಿ ಮುಂದೆ ಇನ್ನು ಯಾವ್ಯಾವ ಥರ ರಥೋತ್ಸವ ನಡೆಯುತ್ತೆ ಅಂಥೇಳಿ ತೋರಿಸ್ತಾ ಹೋಗ್ತೀನಿ. ಇದೇ ನೋಡಿ ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ, ಬಹುದೊಡ್ಡ ರಥೋತ್ಸವ. ನೋಡ್ಬೋದು ನೀವಿಲ್ಲಿ ಈ ರಥೋತ್ಸವದಲ್ಲಿ ಪುನೀತ್ ರಾಜ್ಕುಮಾರ್ ಅವರ, ನಮ್ಮ ಅಪ್ಪು ಅವರ ಫೋಟೋವನ್ನು ಸಹ ಇಲ್ಲಿ ಅಭಿಮಾನಿಗಳು ಎತ್ತಿ ರಥೋತ್ಸವದ ನಡುವೆ ತೋರಿಸ್ತಾ ಇರೋ ರಥೋತ್ಸವ ನೋಡ್ಬೋದು ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದೇಳಿ. ಈ ಸ್ವಾಮಿಯ ರಥೋತ್ಸವ ನಡೆಯೋದಕ್ಕೆ ಸಾವಿರಾರು ಭಕ್ತರ ನಡುವೆ ಆಕರ್ಷಣೆಯಾಗಿ ನಿಂತಿರೋದು ಈ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ. ಸಾವಿರಾರು ಭಕ್ತರ ಮನೆಯ ಆರಾಧ್ಯ ದೈವ ಆಗಿರುವಂಥ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ನೋಡಲಿಕ್ಕೆ ಮತ್ತು ರಥೋತ್ಸವವನ್ನು ಎಳೆಯಲಿಕ್ಕೆ ಬಂದಂಥ ಸಾವಿರಾರು ಭಕ್ತಾದಿಗಳನ್ನು ನೀವಿಲ್ಲಿ ನೋಡ್ಬೋದು. ನೋಡಿ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಶ್ರೀ ಸ್ವಾಮಿಯ ರಥೋತ್ಸವವನ್ನು ಎಳೆಯಲಿಕ್ಕೆ ಸೇರಿದಂಥ ಭಕ್ತ ಸಮೂಹ. ನಂದಿ ಕೋಲು ಹಾಗೂ ಪಲ್ಲಕ್ಕಿಯ ಮೂಲಕ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕರೆತಂದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ ಕೂರಿಸಿಕೊಂಡು ಸ್ವಾಮಿಯ ರಥೋತ್ಸವವನ್ನು
ಎಳೆಯುತ್ತಾರೆ. ನೋಡ್ಬೋದು ನೀವು ಇಲ್ಲಿ ನಂದಿಕೋಲು ಬರ್ತಾ ಇರೋದು. ನಂದಿಕೋಲು ಬಂದ ನಂತರ ಪಲ್ಲಕ್ಕಿಯ ಮುಖಾಂತರ ಪ್ರದಕ್ಷಿಣೆ ಹಾಕಿ ನಂತರ ಸ್ವಾಮಿಯನ್ನು ರಥೋತ್ಸವದಲ್ಲಿ ಕೂರಿಸಿ ಎಳೆಯಲಾಗುತ್ತದೆ. ರಥೋತ್ಸವ ಎಳೆಯಲಿಕ್ಕೆ ಜನಸಾಗರವೇ ಕೂಡಿತ್ತು. ರಥೋತ್ಸವವನ್ನು ನೋಡಿಕೊಂಡು ದೇವಸ್ಥಾನದ ಕಡೆಗೆ ನಮ್ಮ ಪಯಣವನ್ನು ಬೆಳೆಸಿದೆವು. ನೋಡ್ಬೋದು, ದೇವಸ್ಥಾನಕ್ಕೆ ಹೋಗುವ ಹಾದಿಯಲ್ಲಿ ಹಣ್ಣು ಕಾಯಿಗಳ ಅಂಗಡಿಗಳ ವ್ಯಾಪಾರ ಜೋರಾಗಿಯೇ ಇತ್ತು. ಇದೇ ನೋಡಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದೇವಸ್ಥಾನ. ನೋಡ್ಬೋದಿಲ್ಲಿ ಯಾವ ಥರ ದೇವಸ್ಥಾನಕ್ಕೆ ಅಲಂಕಾರ ಮಾಡಿದ್ದಾರೆ ಅಂಥೇಳಿ. ಕೊಟ್ಟೂರೇಶ್ವರ ಸ್ವಾಮಿಯ ಬೆಳ್ಳಿ ರಥೋತ್ಸವ ನೋಡ್ಬೋದು ನೀವು ಇಲ್ಲಿ. ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಹೂವಿನ ಅಲಂಕಾರ ಹೇಗೆ ಮಾಡಿದ್ದಾರೆ ಅಂತಂದು ಹೇಳಿ. ರಥೋತ್ಸವಕ್ಕೆ ಹೋದಂಥ
ಗುರು ಕೊಟ್ಟೂರೇಶ್ವರ ಸ್ವಾಮಿಯನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯ ನೋಡಿ ಇಲ್ಲಿ. ಮತ್ತೆ ದೇವಸ್ಥಾನವನ್ನು ಶುಚಿಗೊಳಿಸಿ ಎಲ್ಲ ಭಕ್ತರ ಸಮೂಹದಲ್ಲಿ ಕೊಟ್ಟೂರೇಶ್ವರ ಸ್ವಾಮಿಗೆ ಆಗಮನಕ್ಕೆ ಕಾಯುತ್ತಿರುವ ಭಕ್ತಾದಿಗಳು.
ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ಗರ್ಭಗುಡಿಯಲ್ಲಿ ಬಂದು ಕುಳಿತಂತಹ ದೃಶ್ಯಗಳನ್ನು ನೀವು ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ. ಭಕ್ತರು ಕುಣಿದು ಕುಪ್ಪಳಿಸಿದ್ದು ಸಹ ನೀವು ನೋಡಿದಿರ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು, ಇದೇ ಆ ರಥೋತ್ಸವ. ನೋಡ್ಬೋದು, ರಥವನ್ನು ಎಳಲಿಕ್ಕೆ ಉಪಯೋಗ ಮಾಡಿದಂತಹ ಮಿಣಿ ಹಗ್ಗ ನೋಡಿ ಎಷ್ಟು ದಪ್ಪ ಇದೆ ಅಂತಂದೇಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ NK ಟ್ರಾವೆಲರ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಾನಿಮ್ಮ ನಾಗರಾಜ್ ಹುಲಿಹಳ್ಳಿ.